ನಮಸ್ಕಾರ. ಇವತ್ತು ನಾವು ಹಿಪ್ ಪೇನ್ ಬಂದರೆ ಏನು ಮಾಡಬೇಕು, ಆಮೇಲೆ ಅವಸ್ಕ್ಯುಲರ್ ನೆಕ್ರೋಸಿಸ್ ಆಫ್ ಫೀಮರ್ ಹೆಡ್ಡನ್ನು ಹೇಗೆ ನಾವು ಟ್ಯಾಕಲ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. 4 ಹಂತಗಳಿದಾವೆ. 1-2 ಹಂತಗಳಲ್ಲಿ ಹಿಪ್ ಆರ್ಥರೈಟಿಸ್ ಇದ್ದರೆ ಈ ಥರ ಆಗಿದ್ದರೆ ನಾವು ಜಸ್ಟ್ ಅದಕ್ಕೆ ಏನು ಮಾಡ್ತೀವಿ, ಮೆಡಿಸಿನ್ ಕೊಡ್ತೀವಿ. ಅದಕ್ಕೂ ಕಡಿಮೆ ಆಗಲಿಲ್ಲ ಅಂತಂದರೆ ಕೋರ್ ಡಿಕಂಪ್ರೆಷನ್ ಅಂತ ಹೇಳಿ ಹೀಗೆ ಡ್ರಿಲ್ ಮಾಡ್ತೀವಿ. ಇದರಲ್ಲಿರೋ ಡೆಡ್ ಬೋನ್ನ ಎಲ್ಲ ಇದರಲ್ಲಿ ಹೋಗ್ತದೆ. ಇದರಲ್ಲಿರೋ ಪ್ರೆಷರ್ ಕಡಿಮೆಯಾಗಿ ನೋವು ಕಡಿಮೆ ಆಗ್ತದೆ. ಇವರು ಅರೌಂಡ್ 70% ಆಫ್ ಜನ ಹಿಪ್ ರಿಪ್ಲೇಸ್ಮೆಂಟ್ ಬೇಕಾಗೋದಿಲ್ಲ ಅರ್ಲಿ ಸ್ಟೇಜಲ್ಲಿ ಮಾಡಿದರೆ. ಇನ್ನು ಅಡ್ವಾನ್ಸ್ ಸ್ಟೇಜಲ್ಲಿ ಆರ್ಥರೈಟಿಸ್ ಆಗಿತ್ತು ಅಂದರೆ ಹಿಪ್ ಜಾಯಿಂಟನ್ನು ನಾವು ಏನು ಮಾಡ್ತೀವಿ, ಇದನ್ನು ಬಾಲನ್ನು ರಿಪ್ಲೇಸ್ ಮಾಡ್ತೀವಿ. ಹಿಪ್ ರಿಪ್ಲೇಸ್ಮೆಂಟ್ ಅಂತ ಕರಿತೀವಿ. ಈಗ ಅಡ್ವಾನ್ಸ್ಡ್ ಮಾಡರ್ನ್ ಟೆಕ್ನಾಲಜಿಯಿಂದ ಸಿರಾಮಿಕ್ ಹೆಡ್ ಅಂತ ಯೂಸ್ ಮಾಡ್ತೀವಿ. ಸಿರಾಮಿಕ್ ಹೆಡ್ ಯೂಸ್ ಮಾಡೋದ್ರಿಂದ 25 ವರ್ಷದಿಂದ 30 ವರ್ಷವರೆಗೆ ನಿಮಗೆ ನೋವು ಇರಲ್ಲ. ಮತ್ತು ಡ್ಯುವಲ್ ಮೊಬಿಲಿಟಿ ಕಪ್ ಅಂತ ಬರ್ತದೆ, ಬಾಲ್ ಇನ್ಸೈಡ್ ದ ಬಾಲ್, ಅದನ್ನು ಯೂಸ್ ಮಾಡ್ಕೋದ್ರಿಂದ ನೀವು ಸಿಟ್ಟಿಂಗ್ ಕ್ರಾಸ್ ಲೆಗ್ ಮಾಡ್ಬೋದು. ಆಮೇಲೆ ಇಂಡಿಯನ್ ಟಾಯ್ಲೆಟಲ್ಲಿ ಕೂತ್ಕೋಬೋದು. ರೇಂಜ್ ಆಫ್ ಮೂಮೆಂಟ್ ತುಂಬ ಚೆನ್ನಾಗಿರ್ತದೆ. ಆಮೇಲೆ ನಿಮ್ಮ ದಿನನಿತ್ಯದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಯಾವುದೇ ರೀತಿಯಾದ ತೊಂದರೆ ಆಗಲ್ಲ. ಥ್ಯಾಂಕ್ ಯು.